ತುಲಾರಾಶಿ. ಈ ರಾಶಿಯವರು ಈ ದಿನ ವಾಹನ ಖರೀದಿ ನಿರ್ಧಾರ ಮಾಡುವಂತಹ ಸಾಧ್ಯತೆ, ಹಾಗೆ ಇದ್ದ ವಾಹನವನ್ನು ಮಾರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಹೊಸ ವ್ಯಕ್ತಿಗಳ ವಿಚಾರವಾಗಿ ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮಂಗಳ ಕೆಲಸ, ಶುಭ ಕೆಲಸಗಳು ತಟಸ್ಥಗೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯ ವ್ಯತ್ಯಾಸ, ಸಂಶಯಾಸ್ಪದವಾದಂತಹ ವಿಚಾರದಿಂದಾಗಿ ಅದೃಷ್ಟ ಕಳೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಗುರು ಪ್ರಾರ್ಥನೆಗೆ ಮಹತ್ವವನ್ನು ಕೊಡಿ. ವ್ಯಾಪಾರಿಗಳಿಗೆ ಈ ದಿನ ಅಷ್ಟೇನು ಶುಭಪ್ರದವಲ್ಲ. ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಸಾಮಾನ್ಯವಾದಂತಹ ಅಥವಾ ಆಪಾದನೆ ಬರುವಂತಹ ಕೆಲವು ಘಟನೆ ನಿಮ್ಮ ಸ್ವಯಂಕೃತ ಚಿಂತನೆಯಿಂದ ಬರುವ ಲಕ್ಷಣ ಇದೆ. ಸಮಾಧಾನವಾಗಿ ತೀರ್ಮಾನವನ್ನು ತೆಗೆದರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ. ನಿಮ್ಮ ಸಾಧನೆಯು ಕೈಗೂಡಿಕೊಳ್ಳುವಂತಹ ದಿನ, ಅಥವಾ ವಿವಾಹದ ಬಗ್ಗೆ ಪೂರ್ಣ ಸಂತೋಷ ಪಡುವಂತಹ ದಿನ, ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವಂತಹ ದಿನ. ಈ ದಿನ ಸ್ವಂತ ಉದ್ಯೋಗದ ಲಾಭದಿಂದಾಗಿ ಸ್ವಲ್ಪ ಅಲಂಕಾರ ವಸ್ತುಗಳು ಅಥವಾ ಬೇಕಾದಂತಹ ಆಭರಣಾದಿಗಳು, ವಸ್ತ್ರಾಲಂಕಾರಗಳನ್ನು ಪಡೆದುಕೊಳ್ಳುವಂತಹ ಯೋಗಗಳಿರುತ್ತೆ. ಮಕ್ಕಳಿಗೆ ಒಳ್ಳೆಯ ಸಂಭ್ರಮಾಚರಣೆಯ ದಿನ. ನಿಮ್ಮ ಸಾಧನೆಯು ನಿಮ್ಮ ಕ್ಷೇತ್ರದಲ್ಲಿ ಅಥವಾ ವಿದ್ಯಾಕ್ಷೇತ್ರದಲ್ಲಿ ನಿಮಗೆ ಪ್ರಶಂಸೆ ಪಡೆದುಕೊಳ್ಳುವಂತಹ ಅವಕಾಶಗಳು ಚೆನ್ನಾಗಿ ಕಾಣಿಸುವಂತಹ ದಿನ. ಬಹುತೇಕವಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದ ದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡಿ, ನಾಗದೇವರ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯದು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನನಷ್ಟ ಯೋಗ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಏರುಪೇರು ಕಾಣುವಂತಹ ಸಾಧ್ಯತೆ. ಮಾಡಿದ ಕೆಲಸದ ಸಂಪತ್ತುಗಳು ಬಾರದೆ ಮಾನಸಿಕ ಖಿನ್ನತೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಕಿರಿಕಿರಿಗಳನ್ನು ಅನುಭವಿಸಿದಂತಹ ಒಂದು ಸ್ವಲ್ಪ ಮನಸ್ಸಿಗೆ ಒತ್ತಡ ಬಂದಂತಹ ಅನುಭವಗಳಿರುತ್ತೆ. ಇನ್ನು ವ್ಯಾಪಾರಿಗಳಿಗೆ ಈ ದಿನ ನಾನು ಅತಿ ಶುಭ ಅಂತ ಹೇಳುವ ಹಾಗೆ ಕಾಣುವುದಿಲ್ಲ. ಇನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಇವತ್ತಿನ ದಿನದಲ್ಲಿ ನೀವು ಕೊಡಬೇಕಾದಂಥ ಹಣದ ಕೊರತೆಗಳು ನಿಮಗೆ ಕಾಣುವಂತಹ ಸಾಧ್ಯತೆ ಇದೆ. ಬಹುತೇಕವಾಗಿ ಈ ದಿನ ಮಿಶ್ರಪ್ರದವಾದ ಫಲ ಅನುಭವಿಸುವ ಲಕ್ಷಣ ಜಾಸ್ತಿಯಾಗಿ ಕಾಣಿಸುವುದರಿಂದ ತಾವು ಮಾಡಬೇಕಾದ ಈ ದಿನದ ಆರಾಧನೆ ದತ್ತಾತ್ರೇಯ ದೇವರ ಸೇವೆ ಮಾಡುವುದು ಒಳ್ಳೆಯದು. ಮಕರ ರಾಶಿ. ಈ ರಾಶಿಯವರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಅಭಿವೃದ್ಧಿ ಕಾಣುತ್ತೀರಾ. ಸುಖಭೋಗಾದಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ. ಅಥವಾ ಪತಿ ಪತ್ನಿಯರು ವ್ಯವಹಾರಕ್ಕಾಗಿ ದೂರ ಇದ್ದವರು ಈ ದಿನ ನಿಮ್ಮದೇ ಆದಂತಹ ಸಂತೋಷವನ್ನು ಅಥವಾ ಹೊಸ ಸ್ಥಳವನ್ನು ಭೇಟಿ ಮಾಡುವಂತಹ ಆಭರಣ ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಶುಭ ಸಮಾರಂಭಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಚೆನ್ನಾಗಿದ್ದರೂ ಊಟ ಉಪಹಾರದ ವಿಚಾರದಲ್ಲಿ ಉದರ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಲಕ್ಷಣವೂ ಇದೆ. ಅದರಿಂದ ಮಿಶ್ರಪ್ರದವಾದ ಫಲ. ಜಾಗ್ರತೆ, ಜವಾಬ್ದಾರಿಯಾಗಿರುವುದು ಬಹಳ ಒಳ್ಳೆಯದು. ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ, ದತ್ತಾತ್ರೇಯ ದೇವರ ಸೇವೆ ಮಾಡಿ, ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡುವುದು ಬಹಳ ಒಳ್ಳೆಯದು. ಕುಂಭರಾಶಿ. ನಿಮ್ಮ ರಾಶಿಗೆ ಈ ದಿನ ಧನನಷ್ಟ ಯೋಗ. ಸ್ವಲ್ಪ ಮಾತುಕತೆಯಲ್ಲಿ ಜಾಗ್ರತೆಯಾಗಿರಿ. ನಿಮ್ಮ ಮಾತು ನಿಮಗೆ ಸಮಸ್ಯೆಯಾಗುವ ಲಕ್ಷಣ ಇದೆ. ಅನಿರೀಕ್ಷಿತವಾಗಿ ಬರುವಂತಹ ಗೊಂದಲವಾದ ವಾತಾವರಣವು ನಿಮ್ಮ ಪಾಲಿಗೆ ಈ ದಿನ ಸ್ವಲ್ಪ ಮಾನಸಿಕ ಖಿನ್ನತೆ ಬರುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ವ್ಯಾಪಾರ ಚೆನ್ನಾಗಿದ್ದರೂ ಆರ್ಥಿಕ ಸ್ಥಿತಿಯಲ್ಲಿ ತಂದ ವಸ್ತುಗಳು ಹಾಳಾಗುವುದರಿಂದ ನಷ್ಟ ಕಾಣುವ ಸಾಧ್ಯತೆಗಳು ಅಧಿಕವಾಗಿ ಇರುತ್ತೆ. ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಯಂತ್ರವು ಅದರ ನಿಯಂತ್ರಣ ತಪ್ಪುವಂತಹ ಸಾಧ್ಯತೆಗಳು ಕಾಣಿಸುತ್ತೆ. ಅದರಿಂದ ಈ ದಿನ ಮಿಶ್ರಪ್ರದವಾದ ಫಲ. ವ್ಯಯರಾಶಿಯಲ್ಲಿ ಚಂದ್ರನಿರುವುದರಿಂದ ನಿಮಗೆ ಜಾಸ್ತಿಯಾಗಿ ಆಸಕ್ತಿಹೀನತೆ, ಆಲಸ್ಯದ ಗುಣಗಳು, ಮಾಡುವ ಕರ್ತವ್ಯ, ಸಮಯದ ಪ್ರಜ್ಞೆಯಲ್ಲಿ ವ್ಯತ್ಯಾಸ ಇದೆಲ್ಲವೂ ಕಾಣುವುದರಿಂದ ಸ್ವಲ್ಪ ಜಾಗ್ರತೆಯಾಗಿ ಹೆಚ್ಚಿನ ಜವಾಬ್ದಾರಿ ಮತ್ತು ಮಾಡುವ ಕರ್ತವ್ಯಕ್ಕೆ ಹೆಚ್ಚಿನ ಗಮನ ಇಟ್ಟುಕೊಂಡರೆ ಒಳ್ಳೆಯದು. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಹಾಗೆ ಗುರು ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಮೀನರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳಷ್ಟು ಅನುಕೂಲಗಳು ಕಂಡರೂ ಸ್ವಲ್ಪ ಅನಿರೀಕ್ಷಿತ ಧನನಷ್ಟ ಯೋಗವೂ ಉಂಟಾಗುತ್ತೆ. ಮಂಗಳ ಕೆಲಸಗಳಿಗೆ, ಶುಭ ಕೆಲಸಗಳಿಗೆ ಅಥವಾ ದೇವತಾ ಸತ್ಕರ್ಮಗಳಿಗೆ ಪಾಲುದಾರರಾಗುವ ಯೋಗಗಳಿರುತ್ತೆ. ಈ ದಿನ ವ್ಯಾಪಾರದಲ್ಲಿ ಅಷ್ಟೇನು ಶುಭಪ್ರದವಾದದ್ದಿಲ್ಲ. ಅಥವಾ ನಿಮ್ಮ ಒಟ್ಟಿಗೆ ಕೆಲಸ ಮಾಡುವವರಿಂದ ನಿಮಗೆ ಕಿರಿಕಿರಿಗಳು ಎದುರಾಗುವ ಸಾಧ್ಯತೆ ಇದೆ. ಮೀನರಾಶಿಯವರಿಗೂ ಸಹ ಈ ದಿನ ಸ್ವಲ್ಪ ಮಿಶ್ರವಾದ ಫಲವನ್ನು ಪಡೆದುಕೊಳ್ಳುವ ಯೋಗ ಇರುವುದರಿಂದ ತಾವು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ರುದ್ರಾಭಿಷೇಕವೋ ಶನಿ ಪೂಜೆ ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುತ್ತೀರಾ.